ನಮ್ಮ ಗುರಿಯಾಗಿದೆ ಎಂದು ಗೋಪನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಸುಗಮಕಾರರಾದ ಸಿ ವಸಂತಮ್ಮ ತಿಳಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಶ್ರೀ ದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಕ್ಷಯಮುಕ್ತ 100 ದಿನಗಳ ಅಭಿಯಾನದ ಜನಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕ್ಷಯ ರೋಗವು ಮೈಕ್ರೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮಾಣು ರೋಗಾಣುವಿನಿಂದ ಬರುತ್ತದೆ ಎಂದರು. 100 ದಿನಗಳ ಅಭಿಯಾನ 7/12/2024ರಿಂದ 24/3/2025 ನಡೆಯುವ ಇದೊಂದು ಅಭಿಯಾನ. ಇದು ಯಾಕಪ್ಪ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಕ್ಷಯಮುಕ್ತ ಭಾರತ ಮಾಡಬೇಕು ಅಂತ ಎಲ್ಲರೂ ಪಣ ತೊಟ್ಟು, ನಾವು ಜೊತೆಗೆ ಅವರು ಇದ್ದಾರೆ, ಯಾರು ಸಂಘದವರು ಇದ್ದಾರೆ, ಮತ್ತು ಎಲ್ಲರೂ ನೀವು ಎಲ್ಲರಿಗೂ ಏನು ಇದ್ರ ಉದ್ದೇಶ ಏನು ಗೊತ್ತಾ? ಇದರ ಲಕ್ಷಣಗಳೇನು? 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಮತ್ತು ಕೆಮ್ಮಲ್ಲಿ ಕಫ ಬರೋದು, ಕಫದಲ್ಲಿ ರಕ್ತ ಬೀಳೋದು, ಸಂಜೆ ವೇಳೆ ಜ್ವರ ಬರೋದು, ಮತ್ತು ಬೆವರುವುದು, ಜಾಸ್ತಿ ಬೆವರ್ತಾರೆ, ಮಾಮೂಲಿ ಬೆವರಿಗಿಂತ ಜಾಸ್ತಿ, ಮತ್ತು ಹಸಿವಾಗದೆ ಇರೋದು, ಇನ್ನೂ ಒಂದು ತೂಕ ಕಡಿಮೆ ಆಗೋದು. ಇದರ ಗುಣಲಕ್ಷಣಗಳು, ಈ ಗುಣಲಕ್ಷಣಗಳು ಏನಾದರೂ ಕಂಡು ಬಂದರೆ ನಮಗೆ ತಕ್ಷಣ ಉಚಿತ ಕಫ ಪರೀಕ್ಷೆಯನ್ನು ನಾವು ಮಾಡಿಸ್ತೀವಿ. ನಮ್ಮ ಇದರಲ್ಲಿ ತಾಲೂಕು, ಡಿಸ್ಟಿಕ್ಕು ಮತ್ತು PH ಒಳಗೂ ಸಮೇತ ನಾವು ಕಫ ಪರೀಕ್ಷೆಯನ್ನು ನಾವು ಮಾಡಿಸ್ತೀವಿ ಉಚಿತವಾಗಿ. ಯಾವುದೇ ₹1 ತಗೊಳಲ್ಲ. ಈ ಒಂದು ಕಫ ಪರೀಕ್ಷೆ ಮಾಡಿಸೋದ್ರಿಂದ ನಮಗೆ ಅದು ಕ್ಷಯ ರೋಗದ ಏನಾದರೂ ಇತ್ತು ಅಂದರೆ ನಾವು ಅದಕ್ಕೆ 6 ತಿಂಗಳು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. 6 ತಿಂಗಳು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಯಾವುದೇ ಥರದ್ದು ಕಾಯಿಲೆ ಕ್ಲಿಯರ್ ಆಗುತ್ತೆ ಮತ್ತು ಅದು ಇರೋಲ್ಲ. ಇಲ್ಲ ತಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಆಗಿಬಿಟ್ಟು ಸಮಸ್ಯೆ ಆಗುತ್ತೆ. ಹಿಂದಿನ ಕಾಲದಾಗೆಲ್ಲ ಡೆತ್ ಆಗವು, ಈಗ ನಾವು ಡೆತ್ ಆಗಲ್ಲ. ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ ನಗರಂಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಸಿದ್ದಾಪುರ ಗ್ರಾಮದ ಮಹಿಳಾ ಸಂಘದ ಮುಖ್ಯಸ್ಥೆ ಕಮಲಮ್ಮ, ಆಶಾ ಕಾರ್ಯಕರ್ತೆಯರಾದ ಶ್ರೀಮತಿ SN ಗಂಗಮ್ಮ, ಡಿ ಗುರುಶಾಂತಮ್ಮ, ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ, ಗ್ರಾಮಸ್ಥರಾದ ದ್ಯಾಮಣ್ಣ, ಪುಟ್ಟಕ್ಕ, ರವಿ, ವೆಂಕಟೇಶ್ ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ರು.